ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ವಿಡಿಯೋದಲ್ಲಿ ನಾನು ಭಗವದ್ಗೀತೆಯ 2ನೇ ಅಧ್ಯಾಯ ಸಾಂಖ್ಯಯೋಗದ ಶ್ಲೋಕ ಸಂಖ್ಯೆ 15, 16 ಮತ್ತು 17 ಈ ಶ್ಲೋಕಗಳನ್ನು ಪಠನ ಮಾಡಿಬಿಟ್ಟು ಅದರ ಅರ್ಥವನ್ನು ಹೇಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಮೊದಲಿಗೆ ನಾವು ಶ್ಲೋಕಗಳನ್ನು ನೋಡೋಣ. ಶ್ಲೋಕ ಸಂಖ್ಯೆ 15. ಯಂ ಹಿ ನೌ ವ್ಯಥಯಂತ್ಯೇತೆ ಪುರುಷಂ ಪುರುಷರ್ಷಭ ಸಮದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಶ್ಲೋಕ ಸಂಖ್ಯೆ 16. ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಃ ತ್ವನಯೋಸ್ತತ್ವದರ್ಶಿಭಿಃ. ಶ್ಲೋಕ ಸಂಖ್ಯೆ 17. ಅವಿನಾಶಿ ತು ತದ್ವಿದ್ಧಿ ಏನ ಸರ್ವಮಿದಂ ತತಂ ವಿನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಈ ಶ್ಲೋಕದ ಅರ್ಥಗಳನ್ನು ನೋಡ್ತಾ ಹೋಗೋಣ. ಈ 15ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಈ ಹಿಂದೆ ಏನು ಯೋಗಿ ಅಂದ್ರೆ ಯಾರು, ಹೇಗಿರ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದದನ್ನ ಮುಂದುವರಿಸ್ತಾ ಹೋಗ್ತಾರೆ. ಈ ಶ್ಲೋಕದಲ್ಲಿ ಹೇಳ್ತಾರೆ, ಯಂ ಹಿನೌ ವ್ಯಥಯಂತ್ಯೇತೆ ಪುರುಷಂ ಪುರುಷರ್ಷಭ ಸಮದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಯಂ ಹಿನ ವ್ಯಥಯಂತ್ಯೇತೆ. ಯಂ ಹಿನ ಅಂದ್ರೆ ಯಾರು ಖಂಡಿತವಾಗಿಯೂ ನಾ ವ್ಯಥಯಂತಿ ಅಂದ್ರೆ ದುಃಖಕ್ಕೆ ಒಳಗಾಗುವುದಿಲ್ವೋ. ಯಾವುದರಿಂದ ಅಂದ್ರೆ ಈ ಜಗತ್ತಿನ ಎಲ್ಲ ಆಗುಹೋಗುಗಳಿಂದ, ಅವುಗಳನ್ನ ನಾವು ಏನು ನಮ್ಮ ಜ್ಞಾನೇಂದ್ರಿಯಗಳು ಅಥವಾ ಪಂಚೇಂದ್ರಿಯಗಳಿಂದ ನಾವು ಏನು ತಿಳಿದುಕೊಳ್ಳುತ್ತೀವಲ್ವಾ, ಅಂತ ಎಲ್ಲ ಆಗು ಹೋಗುಗಳಿಂದ ಯಾರು ದುಃಖಕ್ಕೆ ಒಳಗಾಗುವುದಿಲ್ಲವೋ, ದುಃಖಕ್ಕೆ ಭಾಜನರಾಗುವುದಿಲ್ಲವೋ ಅಂತಹ ವ್ಯಕ್ತಿಗಳು. ಯಾರು ಸುಖ ಮತ್ತು ದುಃಖದ ಪರಿಸ್ಥಿತಿಗಳಲ್ಲಿ ಧೈರ್ಯದಿಂದ ಇರುತ್ತಾರೆ, ಸಮಚಿತ್ತವಾಗಿರ್ತಕ್ಕಂಥ ಸ್ಥಿತಿಯನ್ನ ಹೊಂದಿರ್ತಾರೆ. ಅಂದ್ರೆ ಇಲ್ಲಿ ಮುಂದೆ ಹೇಳ್ತಾರೆ, ಸಮ ದುಃಖ ಸುಖಂ ಧೀರಂ. ಧೈರ್ಯದಿಂದ ಇದ್ದು, ಸಮಚಿತ್ತತೆಯಿಂದ ಇದ್ದು, ಯಾವ ಸಂದರ್ಭದಲ್ಲಿ ಸುಖಗಳು ಮತ್ತು ದುಃಖಗಳು ಬಂದಾಗ, ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರು, ಸುಖ ಮತ್ತು ದುಃಖಗಳು ಋತುಗಳ ರೀತಿಯಲ್ಲಿ ಒಂದರ ಹಿಂದೆ ಒಂದರಂತೆ ಬರ್ತಾ ಹೋಗ್ತಾ ಇರ್ತವೆ. ಅವುಗಳಿಂದ ನಾವು ವಿಚಲಿತರಾಗದೇ ಇರ್ತಕ್ಕಂಥದ್ದನ್ನು ಕಲಿಬೇಕು ಅಂತ ಹೇಳಿದ್ರು. ಅದನ್ನೇ ಮುಂದುವರಿಸಿ ಇಲ್ಲಿ ಹೇಳ್ತಾ ಇದ್ದಾರೆ. ಸುಖ ಮತ್ತು ದುಃಖಗಳಲ್ಲಿ ಬಾಧಿತರಾಗದೆ, ಅವುಗಳಿಂದ ತೊಂದರೆಗೊಳಪಡದೆ ಯಾರು ಸಮಚಿತ್ತತೆಯಿಂದ ಸ್ಥಿರವಾಗಿ ಇರ್ತಾರೋ ಅಂಥವರು ಮಾತ್ರ ಸೋಮೃತತ್ವಾಯ ಕಲ್ಪತೆ. ಸಹ ಅಮೃತತ್ವಾಯ ಕಲ್ಪತೆ. ಸಹ ಅಂದ್ರೆ ಅವನು, ಅಮೃತತ್ವಾಯ ಅಂದ್ರೆ ಅಮೃತ ತತ್ವಕ್ಕೆ ಅಂದ್ರೆ ಮೋಕ್ಷಕ್ಕೆ. ಅಮೃತ ಅಂದ್ರೆ ಇಲ್ಲಿ ಸಾವಿಲ್ಲದೆ ಇರತಕ್ಕಂಥ ಸ್ಥಿತಿ, ಅದನ್ನು ನಾವು ಮೋಕ್ಷ ಅಂತೇಳಿ ಕರಿತೀವಿ. ಅಂತಹ ಒಂದು ತತ್ವಕ್ಕೆ ಕಲ್ಪತೆ ಅಂದ್ರೆ ಅವರು ಎಲಿಜಿಬಲ್ ಆಗ್ತಾರೆ, ಅವರು ಅದಕ್ಕೆ ಅರ್ಹತೆಯನ್ನು ಗಳಿಸ್ತಾರೆ. ಅಂದ್ರೆ ಈ ಶ್ಲೋಕದಲ್ಲಿ ಯಾರು ಮೋಕ್ಷಕ್ಕೆ ಅರ್ಹತೆಯನ್ನು ಗಳಿಸ್ತಾರೆ, ಯಾರು ಅರ್ಹರಾಗ್ತಾರೆ ಅಂತಕ್ಕಂಥದ್ದನ್ನ ಪುರುಷಂ ಪುರುಷರ್ಷಭ ಅಂದ್ರೆ ಇಲ್ಲಿ ಪುರುಷರಲ್ಲಿ ಅಂದ್ರೆ ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳಲ್ಲಿಯೇ ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂಥ ವ್ಯಕ್ತಿ ಅಂತೇಳಿ ಅರ್ಜುನನನ್ನ ಇಲ್ಲಿ ಒಬ್ಬಿಸ್ತಾ ಹೇಳ್ತಾ ಇದ್ದಾನೆ. ಇಲ್ಲಿ ಪುರುಷರ್ಷಭ ಅಂದ್ರೆ ಅರ್ಜುನನಿಗೆ ಹೇಳ್ತಕ್ಕಂಥದ್ದು, ಅಂದ್ರೆ ವ್ಯಕ್ತಿ ಶ್ರೇಷ್ಠನಾಗಿರ್ತಕ್ಕಂಥವನೇ. ಅಂದ್ರೆ ಇಡೀ ಮನುಕುಲದಲ್ಲಿ ಇರ್ತಕ್ಕಂಥ ಎಲ್ಲಾ ಜನಗಳಿಗೂ ನಾವು ಹೋಲಿಕೆ ಮಾಡಿದ್ರೆ ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂಥ ವ್ಯಕ್ತಿ ಅರ್ಜುನ ಅಂತೇಳಿ ಹೇಳ್ತಾ ಇದ್ದಾನೆ. ಹಾಗಾಗಿ ಈ ಶ್ಲೋಕದ ಒಟ್ಟಾರೆ ಅರ್ಥ ಏನು ಹೇಳ್ತಾ ಇದೆ ಅಂದ್ರೆ, ಯಾರು ಎಲ್ಲಾ ಸಂದರ್ಭದಲ್ಲಿಯೂ ಒಂದೇ ರೀತಿನಲ್ಲಿ ಇರ್ತಾರೋ, ವಿಚಲಿತ ಯಾವುದೇ ರೀತಿಯ ಏನು ಸುಖ ಮತ್ತು ದುಃಖಗಳಿಗೆ ಬಾಧಿತರಾಗದೆ ಒಂದು ಸಮಚಿತ್ತತೆಯನ್ನ ಕಂಡುಕೊಂಡಿರ್ತಾರೋ ಅಂಥವರು ಮಾತ್ರ ಅಮೃತ ತತ್ವಕ್ಕೆ, ಮೋಕ್ಷಕ್ಕೆ ಯೋಗ್ಯರಾಗ್ತಾರೆ ಅಂತೇಳಿ ಅವರ ಕುರಿತು ಅರ್ಜುನನಿಗೆ ಇಲ್ಲಿ ಈ ಶ್ಲೋಕದ ಮುಖಾಂತರ ತಿಳಿಸ್ಕೊಡ್ತಾ ಇದ್ದಾರೆ ಶ್ರೀಕೃಷ್ಣ ಪರಮಾತ್ಮ. ಈ 16ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ
ವೇದಾಂತ ತತ್ವದ ಅಥವಾ ವೇದಾಂತ ತತ್ವಶಾಸ್ತ್ರದ ಒಂದು ಮೂಲಾಧಾರವಾಗಿರ್ತಕ್ಕಂಥ ಒಂದು ತತ್ವ ಚಿಂತನೆಯನ್ನ ಇಲ್ಲಿ ಬಹಳ ಸುಂದರವಾಗಿ ಈ ಶ್ಲೋಕದ ಮುಖಾಂತರ ತಿಳಿಸ್ಕೊಡ್ತಾ ಇದ್ದಾರೆ. ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಹ ಸ್ವನಯೋಸ್ತತ್ವದರ್ಶಿಭಿಃ. ಅಂದ್ರೆ ನಾಸತೋ ವಿದ್ಯತೆ ಭಾವೋ, ಇದರ ಅರ್ಥ ಈ ರೀತಿಯಾಗಿದೆ, ನ ಅಸತಃ ವಿದ್ಯತೆ ಭಾವಃ. ಅಂದ್ರೆ ಇಲ್ಲಿ ಅಸತಃ ಅಂದ್ರೆ ಅಶಾಶ್ವತವಾಗಿರ್ತಕ್ಕಂಥದ್ದು ಅಂತ ಅರ್ಥ. ಅಂದ್ರೆ ಇಲ್ಲಿ ಯಾವುದು ಅಶಾಶ್ವತ? ದೇಹ. ದೇಹ ಅಂತಕ್ಕಂಥದ್ದು ಅಶಾಶ್ವತವಾಗಿರ್ತಕ್ಕಂಥದ್ದು. ಯಾವುದು ಅಶಾಶ್ವತವಾಗಿದೆಯೋ ಅದಕ್ಕೆ ನ ವಿದ್ಯತೆ ಭಾವಃ, ಅದಕ್ಕೆ ಒಂದು ಶಾಶ್ವತವಾಗಿರ್ತಕ್ಕಂತಹ ಅಸ್ತಿತ್ವ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ದೇಹ ನಶ್ವರವಾಗಿರ್ತಕ್ಕಂಥದ್ದು, ಅದಕ್ಕೆ ಒಂದು ಶಾಶ್ವತವಾಗಿ ಯಾವತ್ತೂ ಅಸ್ತಿತ್ವ ಇರೋದಿಲ್ಲ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಉಳಿದ ಭಾಗದಲ್ಲಿ ಹೇಳ್ತಾರೆ, ನ ಅಭಾವಃ ವಿದ್ಯತೆ ಸತಃ. ಯಾವುದು ಇಲ್ಲಿ ಸತಃ ಅಂದ್ರೆ ಶಾಶ್ವತವಾಗಿ ಇರ್ತಕ್ಕಂಥದ್ದು. ಯಾವುದು ಶಾಶ್ವತವಾಗಿರ್ತಕ್ಕಂಥದ್ದು? ಆತ್ಮ. ಆತ್ಮತತ್ವ ಅಂತಕ್ಕಂಥದ್ದು ಶಾಶ್ವತವಾಗಿರ್ತಕ್ಕಂಥದ್ದು. ಅದಕ್ಕೆ ಯಾವತ್ತೂ ಸಹ ಅಸ್ತಿತ್ವ ಇಲ್ಲದೆ ಇರೋದಿಲ್ಲ. ಅಂದ್ರೆ ಅದು ಸತತವಾಗಿ ಇರುತ್ತೆ, ಯಾವತ್ತೂ ಇರುತ್ತೆ, ನಿರಂತರವಾಗಿ ಇರುತ್ತೆ ಅಂತೇಳಿ ತಿಳಿಸ್ತಾ ಇದ್ರೆ. ಅಂದ್ರೆ ದೇಹ ನಶ್ವರ, ಆದ್ರೆ ಆತ್ಮ ಅಂತಕ್ಕಂಥದ್ದು ಶಾಶ್ವತವಾಗಿರ್ತಕ್ಕಂತಹ ಸತ್ಯ. ಅದಕ್ಕೆ ಅಸ್ತಿತ್ವ ಇರುತ್ತೆ. ದೇಹ ಇದು ಕೇವಲ ಟೆಂಪರರಿ ಮಾತ್ರ, ಕೆಲವು ಕ್ಷಣಿಕವಾಗಿರ್ತಕ್ಕಂಥದ್ದು, ಕ್ಷಣಭಂಗುರವಾಗಿರ್ತಕ್ಕಂಥದ್ದು ಅಂತಕ್ಕಂಥ ಒಂದು ತತ್ವದ ಬಗ್ಗೆ ತಿಳಿಸ್ತಾ ಇದ್ದಾರೆ. ಹಾಗೆ ಮುಂದಿನ ಸಾಲಿನಲ್ಲಿ ಹೇಳ್ತಾರೆ, ಉಭಯೋರಪಿ ದೃಷ್ಟೋಂತಹ ಸ್ತನಯೋಸ್ತತ್ವದರ್ಶಿಭಿಃ. ಈ ಎರಡರಲ್ಲೂ ಹೋಲಿಕೆ ಮಾಡಿ ಒಂದು ಶಾಶ್ವತವಾಗಿರ್ತಕ್ಕಂತಹ ಸತ್ಯವನ್ನು ಯಾರು ಕಾಣಬೇಕು ಅಂತ ಹೊರಟಿರ್ತಾರಲ್ಲ ಅವರಿಗೆ ನಾವು ತತ್ವದರ್ಶಿಭಿಃ ಅಂತಂದೇಳಿ ಕರಿತೀವಿ. ಅಂದ್ರೆ ಒಂದು ಸತ್ಯವನ್ನ ತಿಳಿದುಕೊಳ್ಳಬೇಕು ಅಂತಕ್ಕಂತಹ ವಿಚಾರವನ್ನು ಮಾಡ್ತಿರ್ತಕ್ಕಂಥವ್ರು, ಅಂದ್ರೆ ಜ್ಞಾನದ ಮಾರ್ಗದಲ್ಲಿ ಇರ್ತಕ್ಕಂಥವ್ರು ಅಥವಾ ಜ್ಞಾನಿಗಳು, ಅಂದ್ರೆ ತಿಳಿದುಕೊಂಡಿರ್ತಕ್ಕಂಥವ್ರು. ತತ್ವದರ್ಶಿಭಿ ಅಂದ್ರೆ ಜ್ಞಾನವನ್ನು ಪಡೆದುಕೊಂಡಿರ್ತಕ್ಕಂಥವ್ರು ಅಥವಾ ಜ್ಞಾನವನ್ನು ಪಡಿಬೇಕು ಅಂತಕ್ಕಂಥ ಹಂಬಲದಲ್ಲಿ ಇರ್ತಕ್ಕಂಥವ್ರು ಕೊನೆಯದಾಗಿ ಕಂಡುಕೊಳ್ಳತಕ್ಕಂಥ ಸತ್ಯ ಇದೆ, ದಿಸ್ ಇಸ್ ದ ಫೈನಲ್ ಟ್ರೂತ್ ಅಂತಂದೇಳಿ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ಹೇಳ್ತಾರೆ. ಇದು ಬಹಳ ತುಂಬಾ ಅರ್ಥಗರ್ಭಿತವಾಗಿರ್ತಕ್ಕಂಥ ಶ್ಲೋಕ ಆಗಿದೆ ಭಗವದ್ಗೀತೆಯಲ್ಲಿ. ಇದು ಆತ್ಮದ ಅವಿನಾಶಿ ತತ್ವವನ್ನ, ದೇಹದ ಅಶಾಶ್ವತತೆಯನ್ನ ತಿಳಿಸ್ಕೊಡುತ್ತೆ. ಅಂದ್ರೆ ನಾವು ದೇಹದ ಪ್ರಜ್ಞೆಯನ್ನು ಬಿಟ್ಟು ಆತ್ಮತತ್ವಕ್ಕೆ ಏರ್ಬೇಕು ಅಂತಕ್ಕಂಥ ವಿಚಾರವನ್ನ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಅರ್ಜುನ ತಾನು ತನ್ನನ್ನ ದೇಹದ ಮಟ್ಟಕ್ಕೆ ಇಳಿಸ್ಕೊಂಡ್ಬಿಟ್ಟು ತಾನು ದೇಹ, ಹಾಗಾಗಿ ಇಲ್ಲಿರ್ತಕ್ಕಂಥವ್ರೆಲ್ಲರೂ ನನ್ನ ಸಂಬಂಧಿಕರು, ನಾನು ಅವರನ್ನ ಹತ್ಯೆ ಮಾಡಿದ್ರೆ ನಾನು ಸಂತೋಷವಾಗಿ ಹೇಗಿರಕ್ಕಾಗುತ್ತೆ ಅಂತೇಳಿ ಅವನು ದೇಹದ ಮಟ್ಟದಲ್ಲಿಯೇ, ಅಂದ್ರೆ ದೈಹಿಕ ಮಟ್ಟದಲ್ಲಿ ತನ್ನ ಪ್ರಜ್ಞೆಯನ್ನ ತಂದುಕೊಂಡು ವಿಚಾರ ಮಾಡ್ತಾ ಇರ್ತಾನೆ. ಅದನ್ನ ಮೀರಿ ಮೇಲಕ್ಕೆ ಬಾ, ದೇಹ ಅಶಾಶ್ವತ, ಆತ್ಮ ಅಂತಕ್ಕಂಥದ್ದು ಶಾಶ್ವತವಾಗಿರ್ತಕ್ಕಂಥದ್ದು ಅಂತಕ್ಕಂಥ ವಿಚಾರವನ್ನ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಮನದಟ್ಟು ಮಾಡಿಕೊಡ್ತಾ ಇದ್ದಾರೆ. ಆ ಮೂಲಕ ಇದನ್ನ ಕೇಳ್ತಕ್ಕಂತಹ ಓದ್ತಕ್ಕಂತಹ ಎಲ್ಲಾ ಜಿಜ್ಞಾಸುಗಳಿಗೂ ಸಹ ಅವರು ಅಂತಹ ಒಂದು ತತ್ವದ ಮಾರ್ಗದರ್ಶನವನ್ನ ಇಲ್ಲಿ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳ್ಬೋದು. ಈ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಆತ್ಮದ ಅವಿನಾಶಿ ತತ್ವದ ಬಗ್ಗೆ ಹೇಳೋದನ್ನ ಮುಂದುವರಿಸ್ತಾ ಹೋಗ್ತಿದ್ದಾರೆ. ನಾವು ಹಿಂದಿನ ಶ್ಲೋಕದಲ್ಲಿ ನೋಡಿದ್ವಿ, ಆತ್ಮಕ್ಕೆ ಆದಿ ಮಧ್ಯ ಅಂತ್ಯ ಇಲ್ಲ, ಅದೊಂದು ಶಾಶ್ವತವಾಗಿರತಕ್ಕಂತಹ ಸತ್ಯ ಆಗಿದೆ. ಆದರೆ ದೇಹಕ್ಕೆ ಆದಿ ಮತ್ತು ಅಂತ್ಯ ಇದೆ, ಅದು ಅಶಾಶ್ವತವಾಗಿರ್ತಕ್ಕಂಥದ್ದು, ನಶ್ವರವಾಗಿರ್ತಕ್ಕಂಥದ್ದು, ಹಾಗಾಗಿ ಅದು ನಾಶವಾಗಿ ಹೋಗುತ್ತೆ. ಆದರೆ ಆತ್ಮಕ್ಕೆ ಆದಿ ಮತ್ತು ಅಂತ್ಯ ಇಲ್ಲ, ಅದು ಒಂದು ಶಾಶ್ವತವಾದ ಸತ್ಯ ಆಗಿರೋದ್ರಿಂದ ಅದನ್ನ ಯಾರಿಂದನೂ ನಾಶ ಮಾಡಕ್ ಆಗೋದಿಲ್ಲ ಅಂತಕ್ಕಂಥ ಒಂದು ಶಾಶ್ವತ ಸತ್ಯವನ್ನ ಆತ್ಮದ ಕುರಿತು, ಆತ್ಮದ ಅವಿನಾಶಿ ತತ್ವದ ಕುರಿತು ಬಹಳ ಸೊಗಸಾಗಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಶ್ರೀಕೃಷ್ಣ ಪರಮಾತ್ಮ. ಏನ್ ಹೇಳ್ತಿದ್ದಾರೆ ಅಂದ್ರೆ, ಅವಿನಾಶಿತು ತದ್ವಿದ್ಧಿ ಏನ ಸರ್ವಮಿದಂ ತತಂ ವಿನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಅಂದ್ರೆ ಅವಿನಾಶಿತು ತದ್ವಿದ್ಧಿ, ಅವಿನಾಶಿ ಅಂದ್ರೆ ನಾಶ ಇಲ್ಲದೆ ಇರ್ತಕ್ಕಂಥದ್ದು.
ತು ತದ್ವಿದ್ಧಿ ಅಂದ್ರೆ ತದ್ ಅಂದ್ರೆ ಅದು, ವಿದ್ಧಿ ಅಂದ್ರೆ ತಿಳಿದುಕೋ. ಅದು ಅಂದ್ರೆ ಯಾವುದು ಇಲ್ಲಿ? ಆತ್ಮ. ಯಾವ ಆತ್ಮ? ಏನ ಸರ್ವಮಿದಂ ತಥಂ, ಯಾವುದು ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲದನ್ನೂ ವ್ಯಾಪಿಸಿಕೊಂಡು ಬಿಟ್ಟಿದೆಯಲ್ವಾ? ಏನ ಸರ್ವಮಿದಂ ತಥಂ, ಯಾವುದು ಇಡೀ ಜಗತ್ತನ್ನು ಆವರಿಸಿಕೊಂಡಿದೆ, ಅದು ಯಾವುದಂದ್ರೆ ಆತ್ಮ. ಅಂತಹ ಆತ್ಮ ಅದು ಅವಿನಾಶಿ ಅಂತೇಳಿ ತಿಳಿಬೇಕು ನೀನು ಅಂತೇಳಿ ಹೇಳ್ತಾನೆ. ಹಾಗೆ ಮುಂದುವರೆದು, ವಿನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ, ಇಂತಹ ಸರ್ವವ್ಯಾಪಿಯಾಗಿರ್ತಕ್ಕಂತಹ ಒಂದು ತತ್ವವನ್ನ, ಆತ್ಮದ ತತ್ವವನ್ನ ವಿನಾಶಂ ಅಂದ್ರೆ ವಿನಾಶ ಮಾಡತಕ್ಕಂಥದ್ದು, ನ ಕಶ್ಚಿತ್ ಕರ್ತುಮರ್ಹತಿ, ನ ಕಶ್ಚಿತ್ ಅಂದ್ರೆ ಕೇವಲ ಯಾರೊಬ್ಬರಿಂದಲೂ ಸಹ ಕರ್ತುಮರ್ಹತಿ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಆತ್ಮ ಅದು ಅವ್ಯಯವಾಗಿರ್ತಕ್ಕಂಥದ್ದು, ಬದಲಾವಣೆಯನ್ನ ಹೊಂದದೇ ಹೋಗ್ತಕ್ಕಂಥದ್ದು, ಅದು ಯಾವಾಗಲೂ ತನ್ನತನವನ್ನ ಉಳಿಸ್ಕೊಂಡಿರುತ್ತೆ. ಅದು ಎಷ್ಟೇ ದೇಹಗಳನ್ನ ಬದಲಾಯಿಸ್ತಾ ಹೋದ್ರೂ ಸಹ ಬದಲಾಗದೆ ಉಳಿತಕ್ಕಂತಹ ಒಂದು ತತ್ವ, ಅದನ್ನ ಅವ್ಯಯ ಅಂತ ಕರೀತಾರೆ. ಅದು ಏನಾದ್ರೂ ಇದ್ರೆ ಅದು ಆತ್ಮ ಮಾತ್ರ. ಅಂತಹ ಬದಲಾವಣೆಗೆ ಒಳಪಡದೇ ಇರತಕ್ಕಂತಹ ತತ್ವ ಆಗಿರತಕ್ಕಂತಹ ಆತ್ಮ ಯಾವುದು ಸತತವಾಗಿ ಇರುತ್ತೆ, ಯಾವುದು ಶಾಶ್ವತವಾಗಿರುತ್ತಲ್ವ, ಅದನ್ನ ವಿನಾಶವನ್ನು ಮಾಡತಕ್ಕಂಥದ್ದು ನ ಕಶ್ಚಿತ್ ಕರ್ತುಮರ್ಹತಿ, ಯಾರೊಬ್ಬರಿಂದಲೂ ಕರ್ತು ಮಾಡೋದಕ್ಕೆ ಅರ್ಹತಿ ಆಗುದಿಲ್ಲ, ನ ಅರ್ಹತಿ ಆಗುದಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಒಟ್ಟಾರೆಯಾಗಿ ಈ ಶ್ಲೋಕದ ಅರ್ಥ ಏನು ಹೇಳುತ್ತೆ ಅಂದ್ರೆ, ಆತ್ಮ ಅಂತಕ್ಕಂಥದ್ದು ಒಂದು ಮೂಲಭೂತವಾಗಿರತಕ್ಕಂತಹ ತತ್ವ ಆಗಿದೆ. ಅದು ಒಂದು ಶಾಶ್ವತವಾಗಿರತಕ್ಕಂತಹ ಸತ್ಯ, ಅದು ಯಾವತ್ತೂ ಇರುತ್ತೆ. ಅದು ಹಿಂದೆನೂ ಇತ್ತು, ಇವಾಗ್ಲೂ ಇದೆ, ಮುಂದೆನೂ ಇರುತ್ತೆ. ಅಂತಹ ಆತ್ಮ ತತ್ವವನ್ನ ಯಾರಿಂದಲೂ ಸಹ ನಾಶ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಅದು ಇಡೀ ಜಗತ್ತನ್ನೇ ವ್ಯಾಪಿಸ್ಕೊಂಡಿದೆ, ನನ್ನನ್ನು ನಿನ್ನನ್ನು ಎಲ್ಲರನ್ನೂ ವ್ಯಾಪಿಸ್ಕೊಂಡಿದೆ ಅಂಥೇಳಿ ಆತ್ಮದ ಒಂದು ಅವಿನಾಶಿ ತತ್ವದ ಕುರಿತು ಬಹಳ ಸೊಗಸಾಗಿ ಶ್ರೀಕೃಷ್ಣ ಪರಮಾತ್ಮ ಈ ಶ್ಲೋಕದ ಮುಖಾಂತರ ನಮಗೆಲ್ಲರಿಗೂ ತಿಳಿಸ್ಕೊಟ್ಟಿದ್ದಾರೆ. ಇದು ಕೇವಲ ಅರ್ಜುನನಿಗಷ್ಟೇ ಹೇಳಿರೋದಲ್ಲ, ಜಗತ್ತಿನ ಸರ್ವ ಜನಕ್ಕೂ ಸಹ ತಿಳಿಸಿಕೊಟ್ಟಿರ್ತಕ್ಕಂಥದ್ದಾಗಿದೆ. ಹಾಗೆ ನಾವು ಮುಂದುವರಿತಾ ಭಗವದ್ಗೀತೆ ಮುಂದಿನ ಶ್ಲೋಕಗಳನ್ನ ಓದುತ್ತಾ ಪಠಿಸುತ್ತಾ ತಿಳಿದುಕೊಳ್ತಾ ಹೋಗೋಣ. ಇಲ್ಲಿಯವರೆಗೂ ಈ ಶ್ಲೋಕಗಳನ್ನ ಕೇಳಿ ಅದರ ಅರ್ಥವನ್ನು ನನ್ನ ಜೊತೆಗೆ ತಿಳಿದುಕೊಂಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ನನ್ನ ಬಯಲುಸಿರಿ ಚಾನೆಲ್ ಅನ್ನ ಇನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಮತ್ತೊಮ್ಮೆ ಕೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.